ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಿರುತೆರೆ ಪ್ರೇಕ್ಷಕರಿಗೆ ಮತ್ತು ಸೀರಿಯಲ್ ಪ್ರೇಮಿಗಳಿಗೆ ಇಂದು ನಾವು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ತಂದಿದ್ದೇವೆ. ಹೌದು, ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದ, ವೀಕ್ಷಕರು ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದ ಆ ಒಂದು ಕ್ಷಣ ಕೊನೆಗೂ ಬಂದೇ ಬಿಟ್ಟಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಬಹುನಿರೀಕ್ಷಿತ ಜಗದ್ಧಾತ್ರಿ ಹೊಸ ಧಾರಾವಾಹಿಯ ಪವರ್ಫುಲ್ ಪ್ರೋಮೋ ಈಗ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಪ್ರೋಮೋ ನೋಡಿದ ಪ್ರೇಕ್ಷಕರು ಸದ್ಯ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆಯುತ್ತಿದ್ದಾರೆ. ಯಾಕಂದ್ರೆ ಇದು ಸಾಧಾರಣ ಅಳು ಸೀರಿಯಲ್ ಅಲ್ಲ, ಬದಲಿಗೆ ಮೈ ಜುಮ್ಮೆನ್ನಿಸುವಂತಹ ಹೈ ವೋಲ್ಟೇಜ್ ಆಕ್ಷನ್ ಸೀರಿಯಲ್ ಅನ್ನೋದು ಪ್ರೋಮೋ ನೋಡಿದ ತಕ್ಷಣವೇ ಗೊತ್ತಾಗುತ್ತಿದೆ. ಹಾಗಾದ್ರೆ ಈ ಪ್ರೋಮೋದಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಈ ಸೀರಿಯಲ್ನ ಸ್ಟಾರ್ ಕಾಸ್ಟ್ ಯಾರು, ಕಿರುತೆರೆಯ ಯಾವೆಲ್ಲ ದೊಡ್ಡ ಸ್ಟಾರ್ಸ್ ಈ ಧಾರಾವಾಹಿಯ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡ್ತಿದ್ದಾರೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಬಿಚ್ಚಿಡ್ತೀವಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಮೊದಲು ಈ ಪ್ರೋಮೋದ ಝಲಕ್ ಹೇಗಿದೆ ಅನ್ನೋದನ್ನ ನೋಡೋಣ. ಪ್ರೋಮೋ ಆರಂಭವಾಗುವುದು ಒಂದು ಸಾಂಪ್ರದಾಯಿಕ ಮನೆಯಲ್ಲಿ ನಡೆಯುವ ಪೂಜೆಯ ದೃಶ್ಯದ ಮೂಲಕ. ಮನೆಯ ಒಳಗೆ ಹಬ್ಬದ ವಾತಾವರಣ, ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸುವ ಮುಗ್ಧ ಹುಡುಗಿ. ಈ ಪಾತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಟಿ ಮೋಕ್ಷಿತಾ ಪೈ ಅವರು ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಮನೆಯೊಳಗೆ ಅತ್ಯಂತ ಮುಗ್ಧವಾಗಿ ಎಲ್ಲರಿಗೂ ಗೌರವ ಕೊಡುವ ಈ ಹುಡುಗಿ ಒಮ್ಮೆ ಹೊಸ್ತಿಲು ದಾಟಿ ಹೊರಗೆ ಬಂದ್ರೆ ಸಾಕು, ಪಕ್ಕಾ ಆಕ್ಷನ್ ಕ್ವೀನ್ ಆಗಿ ಬದಲಾಗುತ್ತಾಳೆ. ಹೌದು, ಕೈಯಲ್ಲಿ ಗನ್ ಹಿಡಿದು ದುಷ್ಟರ ಸಂಹಾರಕ್ಕೆ ನಿಲ್ಲುವ ಜಗದ್ಧಾತ್ರಿಯ ರೌದ್ರಾವತಾರ ಪ್ರೋಮೋದ ಹೈಲೈಟ್ ಆಗಿದೆ. ಇನ್ನು ಈ ಜಗದ್ಧಾತ್ರಿಗೆ ಬೆಂಬಲವಾಗಿ ಸೂಪರ್ ಹೀರೋ ಎಂಟ್ರಿ ಕೊಡುವುದು ಬೇರೆ ಯಾರೂ ಅಲ್ಲ, ಚಾಕ್ಲೇಟ್ ಬಾಯ್ ನಟ ವಿಜಯ್ ಸೂರ್ಯ. ವಿಜಯ್ ಸೂರ್ಯ ಅವರು ಇದುವರೆಗೆ ಅಗ್ನಿಸಾಕ್ಷಿ, ನಮ್ಮ ಲಚ್ಚಿ, ಪ್ರೇಮಲೋಕದಂತಹ ಧಾರಾವಾಹಿಗಳಲ್ಲಿ ಪ್ರೇಮಿಯಾಗಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಈ ಬಾರಿ ಅವರು ಪಕ್ಕಾ ಆಕ್ಷನ್ ಹೀರೋ ಆಗಿ ಸಖತ್ ರಗಡ್ ಲುಕ್ನಲ್ಲಿ ಅಬ್ಬರಿಸಿದ್ದಾರೆ. ಮೋಕ್ಷಿತಾ ಪೈ ಮತ್ತು ವಿಜಯ್ ಸೂರ್ಯ ಅವರ ಈ ಪವರ್ ಪ್ಯಾಕ್ಡ್ ಕೆಮಿಸ್ಟ್ರಿ ಕಿರುತೆರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಧಾರಾವಾಹಿಯ ಮತ್ತೊಂದು ಬಿಗ್ ಸರ್ಪ್ರೈಸ್ ಅಂದ್ರೆ ಇದು ಬರೀ ನಾಯಕಿಯ ಕಥೆಯಲ್ಲ, ಬದಲಿಗೆ ಇಡೀ ಸೀರಿಯಲ್ನಲ್ಲಿ ದೊಡ್ಡ ತಾರಾಗಣವೇ ಇದೆ. ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಇಲ್ಲಿ ಜಗದ್ಧಾತ್ರಿಯ ಅಜ್ಜಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ನಟಿ ಲಕ್ಷ್ಮೀ ಸಿದ್ದಯ್ಯ ಅವರು ಜಗದ್ಧಾತ್ರಿಯ ಚಿಕ್ಕಮ್ಮನಾಗಿ ಸದಾ ನಾಯಕಿಗೆ ಕಾಟ ಕೊಡುವ ಘಾಟಿ ಪಾತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಅಮೃತಧಾರೆ ಖ್ಯಾತಿಯ ನಟಿ ಚಂದನಾ ಅವರು ಇಲ್ಲಿ ನಾಯಕಿಯ ಮಲ ಸಹೋದರಿಯಾಗಿ ಮತ್ತೊಂದು ಜೋರು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಈ ಎಲ್ಲದರ ನಡುವೆ ಇಡೀ ಕರ್ನಾಟಕದ ಕಿರುತೆರೆ ವೀಕ್ಷಕರು ರೋಮಾಂಚನಗೊಳ್ಳಲು ಒಂದು ಮುಖ್ಯ ಕಾರಣವಿದೆ. ಅದೇ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಲ್ಪನಾ ಮತ್ತು ಚಿನ್ನು ಜೋಡಿಯ ಕಂಬ್ಯಾಕ್. ಹೌದು ವೀಕ್ಷಕರೇ, ದಶಕದ ಹಿಂದೆ ಸೂಪರ್ ಹಿಟ್ ಆಗಿದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಗೊಂಬೆ ತಾಯಿ ಪಾತ್ರ ಮಾಡಿದ್ದ ಲಕ್ಷ್ಮೀ ಸಿದ್ದಯ್ಯ ಮತ್ತು ಚಿನ್ನು ಪಾತ್ರ ಮಾಡಿದ್ದ ಕವಿತಾ ಗೌಡ ಅವರು ಈಗ ಬರೋಬ್ಬರಿ 10 ವರ್ಷಗಳ ನಂತರ ಒಟ್ಟಿಗೆ ತೆರೆ ಹಂಚಿಕೊಳ್ಳುತ್ತಿದ್ದಾರೆ. ಮದುವೆ ಮತ್ತು ತಾಯತನದ ಬ್ರೇಕ್ ನಂತರ ಕವಿತಾ ಗೌಡ ಅವರು ಈ ಸೀರಿಯಲ್ ಮೂಲಕ ಕಂಬ್ಯಾಕ್ ಮಾಡಿದ್ದು ಕಥೆಯಲ್ಲಿ ಧ್ವನಿ ಎಂಬ ಮಧುವಿನ ಅಮ್ಮನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಹಳೆಯ ಜೋಡಿಯನ್ನು ಮತ್ತೆ ಒಟ್ಟಿಗೆ ನೋಡುವುದೇ ವೀಕ್ಷಕರಿಗೆ ಒಂದು ದೊಡ್ಡ ಹಬ್ಬ. ಇಷ್ಟೇ ಅಲ್ಲ ವೀಕ್ಷಕರೇ, ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಮಹಾನಟಿ ಸೀಸನ್ 2 ಖ್ಯಾತಿಯ ದೀಪಿಕಾ ಜಯಣ್ಣ ಮತ್ತು ಸಿಂಚನಾ ಗೌಡ ಅವರಿಗೂ ಈ ಧಾರಾವಾಹಿಯಲ್ಲಿ ದೊಡ್ಡ ಬ್ರೇಕ್ ಸಿಕ್ಕಿದೆ. ಇವರಿಬ್ಬರೂ ಪ್ರೋಮೋದಲ್ಲಿ ವಿಜಯ್ ಸೂರ್ಯ ಮತ್ತು ಮೋಕ್ಷಿತಾ ಪೈ ಅವರ ಜೊತೆಗೆ ಸೀಕ್ರೆಟ್ ಏಜೆಂಟ್ ಪೊಲೀಸ್ ಆಫೀಸರ್ಸ್ ಆಗಿ ಭರ್ಜರಿ ಆಕ್ಷನ್ ಮಾಡುತ್ತಾ ಗಮನ ಸೆಳೆದಿದ್ದಾರೆ. ರಿಯಾಲಿಟಿ ಶೋನಿಂದ ನೇರವಾಗಿ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಇವರಿಗೆ ಅವಕಾಶ ಸಿಕ್ಕಿರುವುದು ಇವರ ಅಭಿಮಾನಿಗಳಿಗೆ ಸಖತ್ ಖುಷಿ ತಂದಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸದ್ಯಕ್ಕೆ ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ ಟಿಆರ್ಪಿ ದರ್ಬಾರ್ ನಡುವೆ ಜಿ ಕನ್ನಡ ವಾಹಿನಿ ಈ ಜಗದ್ಧಾತ್ರಿ ಎಂಬ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಸಜ್ಜಾಗಿದೆ. ಕೌಟುಂಬಿಕ ಡ್ರಾಮಾ, ಸಸ್ಪೆನ್ಸ್, ಇನ್ವೆಸ್ಟಿಗೇಷನ್ ಮತ್ತು ರೋಮಾಂಚನಕಾರಿ ಆಕ್ಷನ್ ಒಳಗೊಂಡಿರುವ ಈ ಪ್ರೋಮೋ ಸದ್ಯ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಧೂಳೆಬಿಸ್ತಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಮೋಕ್ಷಿತಾ ಪೈ ಮತ್ತು ವಿಜಯ್ ಸೂರ್ಯ ಅವರ ಈ ಹೊಸ ಆಕ್ಷನ್ ಅವತಾರ ನಿಮಗೆ ಇಷ್ಟ ಆಯ್ತಾ? ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕವಿತಾ ಗೌಡ ಅವರ ಕಂಬ್ಯಾಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಶೇರ್ ಮಾಡಿ. ಹಾಗೆ ಕಿರುತೆರೆಯ ಇಂತಹದೇ ಲೇಟೆಸ್ಟ್ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಇನ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಬಿಗ್ ಅಪ್ಡೇಟ್ನೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.